ನಮಸ್ತೆ ಎಲ್ಲರಿಗೂ. ಹೀಲಿಂಗ್ ಕಾಸ್ಮಿಕ್ಸ್ ರೇ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನನ್ನ ಹೆಸರು ಡಾಕ್ಟರ್ ವರುಣಿಕಾ GN, ಆಯುರ್ವೇದಿಕ್ ಡಾಕ್ಟರ್, ರೇಕಿ ಮಾಸ್ಟರ್, ವೇದಿಕ್ ನ್ಯೂಮರಾಲಜಿ ಕನ್ಸಲ್ಟೆಂಟ್, ಕ್ರಿಸ್ಟಲ್ ಹೀಲರ್, ನ್ಯೂಮರೋ ವಾಸ್ತು ಕನ್ಸಲ್ಟೆಂಟ್, ಕಲರ್ ಥೆರಪಿಸ್ಟ್ ಮತ್ತು ಟ್ಯಾರಟ್ ಕಾರ್ಡ್ ರೀಡರ್. ನಮಸ್ತೆ ಎಲ್ಲರಿಗೂ. ಸೊ ಇವತ್ತಿನ ವಿಡಿಯೋದಲ್ಲಿ ನೀವು ನಂಬಿರುವಂತಹ ದೇವ್ರ ಕಡೆಯಿಂದನಾದ್ರೂ ಆಗಿರ್ಬೋದು ಅಥವಾ ಏಂಜಲ್ಸ್ ಕಡೆಯಿಂದ ಸದ್ಯದ ಪರಿಸ್ಥಿತಿಗೆ ಏನೆಲ್ಲ ಮೆಸೇಜಸ್ ಇದೆ ಅಂತ ಅನ್ನೋದು ಆಗಿರುತ್ತೆ. ಸೊ ಅದಕ್ಕಾಗಿ ನಾನು 2 ಬ್ರೇಸ್ಲೆಟ್ನ ನಿಮಗೆ ಪಿಕ್ ಮಾಡಲಿಕ್ಕೆ ಇಟ್ಟಿದ್ದೀನಿ. ಒಂದು ಬಂದ್ಬಿಟ್ಟು ಸ್ಮೋಕಿ ಕ್ವಾರ್ಟ್ಸ್ ಆ್ಯಂಡ್ ಸೆಕೆಂಡ್ ಒನ್ ಬಂದ್ಬಿಟ್ಟು ಟರ್ಕಾಯ್ಸ್. ಓಕೆ, ಕಾಣಿಸ್ತಿದೆ ಅಂತ ಹೇಳ್ಬಿಟ್ಟು ಅಂದ್ಕೊಂಡಿದ್ದೀನಿ. ಓಕೆ, ಸೊ ಈ 2 ಬ್ರೇಸ್ಲೆಟಲ್ಲಿ ನಿಮಗೆ ಯಾವುದು ತುಂಬ ಜಾಸ್ತಿ ಅಟ್ರಾಕ್ಷನ್ ಆಗ್ತಾ ಇದೆ ಅದನ್ನ ಪಿಕ್ ಮಾಡಿ. ಓಕೆ, ಟೈಮ್ ತಗೊಂಡು ಪಿಕ್ ಮಾಡಿ ಯಾವುದು ತುಂಬ ಅಟ್ರಾಕ್ಷನ್ ಆಗ್ತಿದೆ ನಿಮಗೆ ಅಂತ. ಇದು ಫಸ್ಟ್ ಬಂದ್ಬಿಟ್ಟು ಸ್ಮೋಕಿ ಕ್ವಾರ್ಟ್ಸ್ ಆ್ಯಂಡ್ ಎರಡನೇದು ಬಂದ್ಬಿಟ್ಟು ಟರ್ಕಾಯ್ಸ್. ಓಕೆ, ಸ್ಮೋಕಿ ಕ್ವಾರ್ಟ್ಸನ್ನು ಯಾರು ಚೂಸ್ ಮಾಡಿದಿರೋ ಅವ್ರಿಗೆ ಈ ಒಂದು ರೀಡಿಂಗ್ ಆಗಿರುತ್ತೆ. ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರೋ ಅವರೆಲ್ಲರೂ ಮಾಡ್ಕೊಂಡು ನೋಡಿ, ಸೊ ದಟ್ ನಾನು ಹಾಕುವಂತಹ ಎಲ್ಲ ವಿಡಿಯೋಸ್ಗಳು ನಿಮ್ಮ ಒಂದು ಹೋಮ್ ಪೇಜಲ್ಲಿ ಬರ್ತಾ ಹೋಗುತ್ತೆ. ಆ್ಯಂಡ್ ರಿಟರ್ನಿಂಗ್ ಸಬ್ಸ್ಕ್ರೈಬರ್ಸ್ ಇದ್ದೀರಾ, ಸಪೋರ್ಟ್ ಮಾಡ್ತಾ ಇದ್ದೀರಾ, ಅವರೆಲ್ಲರಿಗೂ ಕೂಡ ತುಂಬಾ ಧನ್ಯವಾದಗಳು. ಓಕೆ, ಆ್ಯಂಡ್ ಸ್ಮೋಕಿ ಕ್ವಾರ್ಟ್ಸ್ ಯಾರೆಲ್ಲ ಸೆಲೆಕ್ಟ್ ಮಾಡಿದ್ದೀರೋ ಸೊ ಅವ್ರಿಗೆ ಏಂಜಲ್ಸ್ ಕಡೆಯಿಂದ ನಿಮ್ಮ ಒಂದು ಸದ್ಯದ ಪರಿಸ್ಥಿತಿಗೆ ಏನೆಲ್ಲ ಮೆಸೇಜಸ್ ಇದೆ ಅಂತ ಹೇಳ್ಬಿಟ್ಟು ನೋಡ್ತಾ ಹೋಗೋಣ. ಓಕೆ, ಥ್ಯಾಂಕ್ ಯು ಸೋ ಮಚ್. ನಂಬರ್ 19 ಪ್ರೈಡ್. ಓಕೆ, ನಂಬರ್ 85 ಇಂದ ಫಾಲೋ ಡ್ರೀಮ್ಸ್. ಓಕೆ, ನಂಬರ್ 22 ಇಂದ ಇಂಟ್ಯೂಷನ್ಸ್. ಜಾಬ್ ಬಗ್ಗೆ ಜಾಸ್ತಿ ಯೋಚನೆ ಮಾಡ್ತಾ ಇರಬಹುದು. ಜಾಬ್ ಯಾವಾಗ ಸಿಗುತ್ತೆ ಅಂತ ಅನ್ನೋದು ಆಗಿರ್ಬೋದು. ನಿಮ್ಮ ಒಂದು ವಿಚಾರಗಳಲ್ಲಿ ಹೇಳಬೇಕು ಅಂತಂದ್ರೆ ನನ್ನ ಲೈಫಲ್ಲಿ ನಾನು ಯಾವಾಗ ಸ್ಟೆಬಿಲಿಟಿಯನ್ನ ಮಾಡ್ತೀನಿ ಅಂತ ಅನ್ನೋ ಒಂದು ಡ್ರೀಮ್ಸ್ ಆಗಿರ್ಬೋದು, ಅಥವಾ ನನಗೆ ಒಳ್ಳೆ ಕೆಲಸ ಯಾವಾಗ ಸಿಗುತ್ತೆ, ಒಂದು ಪ್ರಮೋಷನ್ ತರ ನಿಮ್ಮ ಒಂದು ಲೈಫಲ್ಲಿ ಯಾವಾಗ ಆಗುತ್ತೆ ಅಂತನಾದ್ರೂ ಆಗಿರಬಹುದು. ಸೊ ಓಕೆ, ಸೊ ಅದಕ್ಕೆ ಬಂದಿರುವಂತಹ ಒಂದು ಫಸ್ಟ್ ಇದರಲ್ಲಿ ಮೆಸೇಜಸ್ ಏನು ಅಂತಂದ್ರೆ, ನಿಮ್ಮ ಒಂದು ಪ್ಯಾಷನ್ ಏನೇ ಇದ್ರೂ ಕೂಡ ಅದನ್ನ ಬಿಡಕ್ ಹೋಗ್ಬೇಡಿ ಆ್ಯಂಡ್ ಫಾಲೋ ಯುವರ್ ಡ್ರೀಮ್ಸ್ ಅಂತ. ಅಂದ್ರೆ ಏನೇ ಕಷ್ಟ ಅನ್ಸಿದ್ರು ಕೂಡ ಸದ್ಯದ ಪರಿಸ್ಥಿತಿಯಲ್ಲಿ ನಿಮ್ಗೆ ಕಷ್ಟ ಅನಿಸ್ತಾ ಇರಬಹುದು, ಅದನ್ನ ರೀಚ್ ಆಗ್ಲಿಕ್ಕೆ ಅಥವಾ ಗೋಲ್ ಅನ್ನ ಗುರಿಯನ್ನ ತಲುಪಲಿಕ್ಕೆ ನಿಮ್ಗೆ ಸ್ವಲ್ಪ ಕಷ್ಟ ಅಂತ ಅನಿಸ್ತಾ ಇದೆ. ಬಟ್ ಆದ್ರೆ ಇಲ್ಲಿ ಹೆಲ್ಪ್ ಮಾಡ್ಲಿಕ್ಕೆ ಯಾರು ಬರ್ತಾ ಇಲ್ಲ ಅಂತ ಅನ್ನೋ ಒಂದು ಕಾರಣನೂ ಇರ್ಬೋದು. ನೀವು ಹೆಲ್ಪ್ ಮಾಡಿರ್ತೀರ, ಬಟ್ ಅದೇ ನಿಮ್ಮ ಒಂದು ಸಮಯಕ್ಕೆ ಬೇಕು ಅಂತ ಅಂದಾಗ ಹೆಲ್ಪ್ ಬೇರೆಯವ್ರ ಕಡೆಯಿಂದ ಬರ್ತಾ ಇಲ್ಲ. ಆ ತರನಾದ್ರೂ ನೀವು ಯೋಚನೆ ಮಾಡ್ತಾ ಇರ್ಬೋದು. ನಾನು ಎಲ್ಲರಿಗೂ ಹೆಲ್ಪ್ ಮಾಡಿದ್ದೀನಿ, ಬಟ್ ಅದೇ ನನ್ಗೆ ಹೆಲ್ಪ್ ಬೇಕು ಅಂತ ಅಂದಾಗ ಅಥವಾ ನನ್ನ ಒಂದು ಕೆಲಸಗಳು ಆಗ್ಬೇಕು ಅಂತ ಅಂದಾಗ ಯಾರು ಕೂಡ ಮುಂದೆ ಬರೋದಿಲ್ಲ ಅಂತಾನೂ ಕೂಡ ನಿಮ್ಮ ಮನಸ್ಸಲ್ಲಿ ಇರಬಹುದು ಅಂತ ಅನ್ಸುತ್ತೆ. ಓಕೆ, ಸೊ ಇದಕ್ಕೆ ಫಸ್ಟ್ ಅಲ್ಲೇ ನಿಮ್ಗೆ ಬಂದಿರುವಂತದ್ದು ನಿಮ್ಮ ಒಂದು ಪ್ಯಾಷನ್ ಅನ್ನ, ಅಂದ್ರೆ ನೀವೇನ್ ಅನ್ಕೊಂಡಿದ್ದೀರೋ ಅದನ್ನ ಬಿಡಕ್ ಹೋಗ್ಬೇಡಿ. ಅದು ಎಷ್ಟೇ ಕಷ್ಟ ಆದ್ರೂ ಕೂಡ ಅದನ್ನ ನಿಮ್ಮ ಹೋಗ್ತಾ ಇರುವಂತಹ ಒಂದು ಗುರಿ ಕರೆಕ್ಟ್ ಆಗಿದೆ ಅಂತಾನೆ ಹೇಳ್ಬೋದು. ಅಂಡ್ ನಿಮ್ಗೆ ಇಂಟ್ಯೂಷನ್ಸ್ ಕೂಡ ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ. ಇನ್ನೊಂದ್ ಕಡೆ ನಾನು ಮೆಸೇಜಸ್ ನಿಮ್ಗೆ ಹೇಳ್ಬೇಕು ಅಂತ ಅಂದ್ರೆ ಇಂಟ್ಯೂಷನ್ಸ್ ತುಂಬಾನೇ ಚೆನ್ನಾಗಿ ವರ್ಕ್ ಆಗುತ್ತೆ. ಓಕೆ, ಮತ್ತೆ ಏನ್ ಮೆಸೇಜಸ್ ಇದೆ ಅಂತ ಹೇಳ್ಬಿಟ್ಟು ನೋಡ್ತಾ ಹೋಗೋಣ. ಅಂಡ್ ಗೌರ್ಮೆಂಟ್ ರಿಲೇಟೆಡ್ ಆಗಿ ಕೆಲವೊಬ್ರು ಇಲ್ಲಿ ವರ್ಕ್ ಮಾಡ್ತಾ ಇದ್ದೀರಾ, ಅದರಲ್ಲಿ ಸ್ವಲ್ಪ ಕಿರಿಕಿರಿ ಅಂತಾನು ಅನಿಸ್ತಾ ಇದೆ. ಸೊ ಅದು ಕೂಡ ಒಂದ್ ಕಡೆ ಆದ್ರೆ, ಅಂದ್ರೆ ಇನ್ನು ಕೆಲವೊಬ್ಬರಿಗೆ ಇಲ್ಲಿ ಗೌರ್ಮೆಂಟ್ ಕೆಲಸಗಳು ಆಗಿರ್ಬೋದು ಅಥವಾ ಸೈಟ್ ಮಾರಾಟ ಆಗಿರ್ಬೋದು ಅಥವಾ ಮನೆ ಮಾರಾಟದ್ದು ಆ ತರದಲ್ಲಿ ಏನೋ ಒಂದು ಪ್ರಾಬ್ಲಮ್ ಅಲ್ಲಿ ಸಿಕ್ಕಾಕೊಂಡಿದ್ದೀರಾ. ಅದು ಯಾವಾಗ ಸಾಲ್ವ್ ಆಗುತ್ತೆ ಅಂತಾನೂ ಕೂಡ ನಿಮ್ಮ ಒಂದು ಕ್ವಶನ್ ಆಗಿರ್ಬೋದು. ಓಕೆ,
ಅಂಡ್ ಇದು ಜನರಲ್ ರೀಡಿಂಗ್ ಆಗಿರುತ್ತೆ. ಯಾವ್ದು ರೆಸನೇಟ್ ಆಗುತ್ತೋ ಅದನ್ನ ಮಾತ್ರ ತಗೊಳ್ತಾ ಹೋಗಿ. ಅಂಡ್ ಇಂಟ್ಯೂಷನ್ಸ್ ಬಗ್ಗೆ ಬಂದಿರೋದ್ರಿಂದ ಇಲ್ಲಿ ಜಾಸ್ತಿ ನಿಮ್ಗೆ ಏಂಜಲ್ಸ್ ನಂಬರ್ ಗಳನ್ನ ನೀವು ಆಲ್ರೆಡಿ ನೋಡ್ತಾ ಇರ್ತೀರಾ. ಒಂದು ಕೆಲಸ ಮಾಡ್ಬೋದು, ಒಂದು ಸಣ್ಣದಾಗಿರುವಂತಹ ಒಂದು ರೆಮಿಡಿ ನಿಮ್ಗೆ ಫೈಲ್ ನಂಬರ್ 1 ಯಾರು ಸೆಲೆಕ್ಟ್ ಮಾಡಿದಿರೋ ಅವ್ರಿಗೆ. ಸೊ ಯಾವಾಗ ಏಂಜಲ್ಸ್ ನಂಬರ್ಗಳು ಅಂದ್ರೆ 1111 ತರ ನೋಡೋದು, ಅಥವಾ 4111 ಅಂತ ನೋಡೋದು, ಅದು ಶಾಪ್ ಅಲ್ಲಾದ್ರೂ ಆಗಿರ್ಬೋದು, ಅಥವಾ ಕಾರ್ ಪ್ಲೇಟ್ಸ್ ಇರುತ್ತಲ್ವಾ, ವೆಹಿಕಲ್ ಪ್ಲೇಟ್ಸ್ ಅಲ್ಲದು ನೋಡ್ತೀರಾ, ಅಥವಾ ವಾಚ್ ಅಲ್ಲಿ ಅಥವಾ ಮೊಬೈಲ್ ಅಲ್ಲಿ ಈ ತರ ಪಾಸಿಟಿವ್ ಆಗಿ ಇರುವಂತಹ ಒಂದು ನಂಬರ್ಸ್ಗಳು ಬಂದಾಗ, ಪಾಸಿಟಿವ್ ಅಂತ ಅಂದ್ರೆ 1111 411 ತರ ಬರುವಂತದ್ದು, ಅಥವಾ 33 ಅಥವಾ 1221 ಆ ತರದ್ದು ಏನಾದ್ರು ನಿಮ್ಗೆ ಜಾಸ್ತಿ ಕಾಣಿಸ್ತಾ ಇದ್ರೆ, 66 ಆಗಿರ್ಬೋದು ಅಥವಾ 55 ಆಗಿರ್ಬೋದು, ಇದೆಲ್ಲದನ್ನು ಕೂಡ ಪಾಸಿಟಿವ್ ಆಗಿ ಇರುತ್ತೆ. ಸೊ ಈ ಒಂದು ಪಾಸಿಟಿವ್ನೆಸ್ ಇರುವಂತಹ ನಂಬರ್ಗಳನ್ನ ನೀವು ನೋಡ್ತಾ ಇದ್ದೀರಾ ಅಂತ ಅಂದ್ರೆ, ಅಲ್ಲಿ ಗಮನ ಹೋಗ್ತಿದೆ ಅಂತ ಅಂದಾಗ, ಅಥವಾ ಅಚಾನಕ್ ಆಗಿ ನೋಡ್ತಾ ಇದೀವಿ ಅಂತ ಅಂದಾಗ, ಒಂದು ಕೆಲಸವನ್ನ ಮಾಡಿ. ಏನು ಅಂತ ಅಂದ್ರೆ, ನಿಮ್ಗೆ ಯಾವುದು ಬೇಕು ಮುಂದಿನ ಒಂದು ಲೈಫ್ ಅಲ್ಲಿ ತುಂಬಾನೇ ಇಷ್ಟ ಆಗಿರುವಂತಹ ಒಂದು ಕನಸು ಯಾವ್ದಿದೆನೋ ಅದು ಆಲ್ರೆಡಿ ಆಗಿದೆ ಅನ್ನೋದನ್ನ ನೀವು ಆ ಕ್ಷಣಕ್ಕೆ ಹೇಳ್ತಾ ಹೋಗಿ. ಅಂಡ್ ಥ್ಯಾಂಕ್ ಯು ಯೂನಿವರ್ಸ್ ಅಂತ ಹೇಳ್ತಾ ಹೋಗಿ. ಸೊ ಅದು ನಿಮ್ಮನ್ನ ಒಂದು ಅಪ್ಲಿಫ್ಟ್ಮೆಂಟ್ ಎನರ್ಜಿ ಅಂತ ಹೇಳ್ತೀವಲ್ಲ, ಆ ತರ ಅದನ್ನ ಪುಷ್ ಮಾಡ್ತಾ ಹೋಗುತ್ತೆ. ನಿಮ್ಗೆ ಸಹಾಯಗಳು ಸಿಗ್ತಾ ಹೋಗುತ್ತೆ, ಅಂಡ್ ಕೆಲಸಗಳು ಕೂಡ ಬೇಗ ಬೇಗ ಆಗ್ತಾ ಹೋಗುತ್ತೆ. ಅಂಡ್ ನೋಡೋಣ ಫೈಲ್ ನಂಬರ್ 1 ಅವ್ರಿಗೆ ಮತ್ತೆ ಏನೆಲ್ಲ ಮೆಸೇಜಸ್ ಇದೆ ಅಂತೇಳಿ. ಥ್ಯಾಂಕ್ ಯು ಗ್ರೇಟ್ ಸ್ಪಿರಿಟ್ಸ್. ಓಕೆ, ದಿ ಮೂನ್, ನೈಟ್ ಆಫ್ ವಾಂಡ್ಸ್ ಬಂದಿದೆ. ಸೊ ಇಲ್ಲಿ ಮೂಡ್ ಫ್ಲಕ್ಚುಯೇಷನ್ಸ್ ಅನ್ನ ನೋಡ್ಬೋದು ನಿಮ್ಮ ಒಂದು ವಿಚಾರಗಳಲ್ಲಿ. ಅದು ರಿಲೇಶನ್ಶಿಪ್ ಆಗಿರ್ಬೋದು, ಅಥವಾ ದುಡ್ಡಿನ ವಿಚಾರದಲ್ಲಿ ಅಂತನಾದ್ರೂ ಆಗಿರ್ಬೋದು, ಇಲ್ಲ ಅಂದ್ರೆ ಕೆರಿಯರ್ ಗ್ರೋತ್ ಅದನ್ನಾದ್ರೂ ತಗೊಳ್ಳಿ, ಅಥವಾ ಹೆಲ್ತ್ ಬಗ್ಗೆ ಏನಾದ್ರೂ ತಗೊಳ್ಳಿ. ತುಂಬಾ ಫ್ಲಕ್ಚುಯೇಷನ್ಸ್ ಇರುತ್ತೆ. ಮನ್ಸು ಇವಾಗಿದ್ದಂಗೆ ನಾಳೆ ಇರೋದಿಲ್ಲ, ಅಥವಾ ಡಿಸಿಷನ್ ಮೇಕಿಂಗ್ ಮಾಡ್ಲಿಕ್ಕೆ ಆಗ್ತಾ ಇರೋದಿಲ್ಲ. ಇದು ಒಂದ್ ಕಡೆ ಆದ್ರೆ, ಇನ್ನೊಂದು ನಿಮ್ಗೆ ಪ್ರಾಬ್ಲಮ್ ಏನು ಅಂತ ಅಂದ್ರೆ, ಯಾರೋ ನಿಮ್ ಪಾಡಿಗೆ ನೀವು ಇರ್ತೀರಾ, ಆದ್ರೂ ಬಂದ್ಬಿಟ್ಟು ಯಾರೋ ನಿಮ್ಮನ್ನ ನಿಮ್ಮ ಒಂದು ಕೆಲ್ಸಕ್ಕೆ ಅಡ್ಡಿ ಆಗ್ತಾ ಇರ್ತಾರೆ. ಅದು ಸರೌಂಡಿಂಗ್ಸ್ ಅಲ್ಲಿ ಅಂತನಾದ್ರೂ ತಗೋಬಹುದು, ಮನೆಯಲ್ಲಿ ರಿಲೇಶನ್ಶಿಪ್ ಅಲ್ಲಿ ಅಂತನಾದ್ರೂ ತಗೋಬಹುದು, ಇಲ್ಲ ಅಂತ ಅಂದ್ರೆ ನಿಮ್ಮ ಒಂದು ವರ್ಕ್ ಪ್ಲೇಸ್ ಅಲ್ಲಿ ನನ್ಗೆ ಜಾಸ್ತಿ ಕನೆಕ್ಟ್ ಆಗ್ತಾ ಇದೆ. ಸೊ ನಿಮ್ಮ ಪಾಡಿಗೆ ನೀವು ಕೆಲಸ ಮಾಡ್ತಾ ಹೋಗ್ತಾ ಇರ್ತೀರಾ, ಆದ್ರೂ ಕೂಡ ಬಂದು ನಿಮ್ಮನ್ನ ಒಂದು ಮನ್ಸನ್ನ ಕೆಡ್ಸೋವಂತ ರೀತಿ, ಅಥವಾ ನಿಮ್ಮನ್ನ ಟೀಸ್ ಮಾಡುವಂತಹ ಒಂದು ವಿಚಾರಗಳು ನಿಮ್ಮ ಲೈಫ್ ಅಲ್ಲಿ ನಡೀತಾ ಇದೆ. ಸೊ ಅದು ಕೂಡ ರೆಸನೇಟ್ ಆಗ್ತಾ ಇದೆ. ಅಂಡ್ ಸ್ವಲ್ಪ ದಿನ ಮಟ್ಟಿಗೆ ಇದು ಹೀಗೆ ಇರುತ್ತೆ. ನನ್ಗನ್ಸಿದ ಮಟ್ಟಿಗೆ ಒಂದು 1 ತಿಂಗಳಿಂದ 2 ತಿಂಗಳ ತನಕ ಈ ಒಂದು ಎನರ್ಜೀಸ್ ಇದೇ ತರನೇ ಇರುತ್ತೆ. ಬಟ್ ಆದ್ರೆ ಹೋಗ್ತಾ ಹೋಗ್ತಾ ನೀವು ಸ್ಟ್ರಾಂಗ್ ಆಗಿ ಆಗ್ತಾ ಹೋಗ್ತೀರಾ. ಅಂಡ್ ನಿಮ್ಮ ಒಂದು ಲೈಫ್ ನೀವ್ ಏನ್ ಇಮ್ಯಾಜಿನ್ ಮಾಡಿರ್ತೀರೋ, ಅಥವಾ ನಿಮ್ಗೆ ಏನ್ ಆಸೆ ಇದೆನೋ ಅದು ಎಲ್ಲದೂ ಕೂಡ ಸಿಗುವಂತಹ ಕಾಲ ಮುಂದಿನ ದಿನಗಳಲ್ಲಿ ಬರುತ್ತೆ ಅಂತಾನೆ ಹೇಳ್ಬೋದು. ಓಕೆ, ಥ್ಯಾಂಕ್ ಯು. ನೋಡೋಣ ಮತ್ತೇನ್ ಮೆಸೇಜಸ್ ಇದೆ ಅಂತ ಹೇಳ್ಬಿಟ್ಟು. ಏಂಜಲ್ಸ್ ಕಡೆಯಿಂದ ಮತ್ತೇನ್ ಮೆಸೇಜಸ್ ಇದೆ ಫೈಲ್ ನಂಬರ್ 1 ಅವ್ರಿಗೆ. ಓಕೆ, ಸದ್ಯದ ಪರಿಸ್ಥಿತಿಗೆ ಏನೆಲ್ಲ ಮೆಸೇಜಸ್ ಇದೆ. ಥ್ಯಾಂಕ್ ಯು. ಡಿಸಿಷನ್ ಮೇಕಿಂಗ್ ಅಲ್ಲಿ ಸ್ವಲ್ಪ ಅಡೆತಡೆಗಳು ಬರ್ತಾ ಇದೆ, ಯಾವ್ದನ್ನ ಮಾಡ್ಲಿ ಯಾವ್ದನ್ನ ಬಿಡ್ಲಿ ಅಂತ ಅನ್ನೋದು. ಬಟ್ ಆದ್ರೆ ಇಲ್ಲಿ ನೀವು ನಿಮ್ಮ ಒಂದು ಪ್ರಿಯಾರಿಟಿಗೆ ತಕ್ಕಂಗೆ ಏನಾದ್ರೂ ನೀವು ಡಿಸಿಷನ್ ಅನ್ನ ತಗೋಬಹುದು, ಒಂದು ಚಾಯ್ಸ್. ಇಲ್ಲ ಅಂತ ಅಂದ್ರೆ ಸ್ವಲ್ಪ ದಿನದ ಮಟ್ಟಿಗೆ ಆ ಒಂದು ವಿಚಾರದ ಬಗ್ಗೆ ಯೋಚನೆ ಮಾಡೋದನ್ನ ಬಿಡಿ. ಇವಾಗ ಎಕ್ಸಾಂಪಲ್, ತುಂಬಾನೇ ಸ್ಟ್ರೆಸ್ ಅಲ್ಲಿ ಇದ್ದಾಗ, ತುಂಬಾ ಟೆನ್ಷನ್ ಅಲ್ಲಿ ಇದ್ದಾಗ ನಾವು ಯಾವುದೇ ತರದಾದಂತಹ ಡಿಸಿಷನ್ ಗಳನ್ನ ತಗೊಳಕ್ಕೆ ಆಗೋದಿಲ್ಲ. ಅದು ರಿಲೇಶನ್ಶಿಪ್ ಅಲ್ಲಾದ್ರೂ ಆಗಿರ್ಬೋದು, ಅಥವಾ ನನಗೆ ಒಂದು 2 ಕಡೆ ಜಾಬ್ ಸಿಕ್ಕಿದೆ, ಯಾವ ಕಡೆ ಹೋಗ್ಲಿ ಮಾಡ್ಲಿ ಅಂತನಾದ್ರೂ ಆಗಿರ್ಬೋದು. ಸೊ ಕಾಮ್ ಡೌನ್. ಒಂದು 1 ವೀಕ್ ಅಥವಾ ಒಂದ್ 3-4 ದಿವಸನಾದ್ರೂ ಅದ್ರ ಬಗ್ಗೆ ಯೋಚನೆ ಮಾಡೋದನ್ನ ಬಿಡಿ. ಸೊ ಖಂಡಿತವಾಗ್ಲೂ ಕೂಡ ಮುಂದಿನ ಒಂದು ದಿನಗಳಲ್ಲಿ ನಿಮ್ಗೆ ಅದ್ರ ಬಗ್ಗೆ ಕ್ಲಾರಿಟಿ ಸಿಗ್ತಾ ಹೋಗುತ್ತೆ. ಅಂಡ್ ಫ್ಯಾಮಿಲಿಯನ್ನ ರಿಲೇಶನ್ಶಿಪ್ ಅಲ್ಲಿ ಚೆನ್ನಾಗಾಗ್ಬೇಕು ಅಂತ ಹೇಳ್ಬಿಟ್ಟು ಕೆಲವೊಬ್ರು ಇಲ್ಲಿ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ. ಖಂಡಿತವಾಗ್ಲೂ ರಿಲೇಶನ್ಶಿಪ್ ಅಲ್ಲಿ ಹೀಲ್ ಆಗುವಂಥದ್ದು
ಇನ್ ಕೇಸ್ ಅಕಸ್ಮಾತ್ ಏನಾದ್ರೂ ಡಿವೋರ್ಸ್ ತನಕ ಹೋಗಿದೆ, ಅಥವಾ ಗಂಡ ಮಾತಾಡಿಸ್ತಾ ಇಲ್ಲ, ಅಥವಾ ಹೆಂಡತಿ ಮಾತಾಡಿಸ್ತಾ ಇಲ್ಲ, ಆ ಇನ್ನೊಂದೇನೋ ಸಮಸ್ಯೆ ಬಂದಿದೆ, ಆ ಮನೆ ವಾತಾವರಣದಲ್ಲಿ ಚೆನ್ನಾಗಿಲ್ಲ, ಯಾವಾಗ್ಲೂ ಕೂಡ ಜಗಳ ಆಗ್ತಾ ಇದೆ ಅಂತ ಅಂದಾಗ ಆ ಅದಕ್ಕೆ ಸ್ವಲ್ಪ ದಿನದ ಮಟ್ಟಿಗೆ ಎನರ್ಜೀಸ್ ಸ್ವಲ್ಪ ಹಿಂಗೆ ಇರುತ್ತೆ. ನನ್ಗನ್ಸಿದ ಮಟ್ಟಿಗೆ ಒಂದು 15 to 20 days ಅಂತ ಹೇಳ್ಬೋದು. ಸೊ ದಿನೇ ದಿನೇ ಅದು ಕಡಿಮೆ ಆಗ್ತಾ ಹೋಗುತ್ತೆ. ಓಕೆ, ಸೊ ಬೆಸ್ಟ್ ಅಂತ ಅಂದ್ರೆ ನೀವು ಆಲ್ರೆಡಿ ಇದನ್ನ ಅಟ್ರಾಕ್ಟ್ ಮಾಡಿದೀರಾ ಅಂತ ಅಂದ್ರೆ ನೀವು ಕೂಡ ಈ ತರ ಸ್ಮೋಕಿ ಕ್ವಾರ್ಟ್ಸ್ ಬ್ರೇಸ್ಲೆಟ್ ಅನ್ನ ಯೂಸ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ಬೋದು. ಸೊ ನಿಮ್ಮ ಒಂದು ಲೈಫ್ ಅಲ್ಲಿ ಇದು ಸ್ಟೆಬಿಲಿಟಿಯನ್ನ ತಗೊಂಡ್ ಬರ್ಲಿಕ್ಕೆ ಹೆಲ್ಪ್ ಮಾಡುತ್ತೆ. ಅಂಡ್ ಮೂಲಾಧಾರ ಚಕ್ರದಲ್ಲಿ ಇರುವಂತಹ ಏನೇ ಪ್ರಾಬ್ಲಮ್ಸ್ ಇತ್ತು ಅಂದ್ರೆ, ಹಣಕಾಸಿನ ವಿಚಾರದಲ್ಲಿ ಆಗಿರ್ಬೋದು, ಅಥವಾ ಪದೇ ಪದೇ ಬ್ರೇಕಪ್ಸ್ ಆಗ್ತಾ ಇದೆ, ಅಥವಾ ಸ್ಟೆಬಿಲಿಟಿ ಇಲ್ಲ, ಲೈಫ್ ಅಲ್ಲಿ ಸ್ಟೆಬಿಲಿಟಿ ಇಲ್ಲ, ಒಂದು ಜಾಬ್ ಅಲ್ಲಿ ನಾನು ಮಾಡ್ತಾ ಇದ್ದೀನಿ ಬಟ್ ಇನ್ನೊಂದ್ ಕಡೆ ಜಾಬ್ ಆಫರ್ ಸಿಗುತ್ತೆ, ಎಲ್ಲಿ ಹೋಗ್ಬೇಕು ಅಂತ ಕನ್ಫ್ಯೂಷನ್ಸ್ ಆಗುತ್ತೆ. ಈ ಎಲ್ಲಾ ವಿಚಾರಗಳಲ್ಲೂ ಕೂಡ ಈ ಒಂದು ಸ್ಮೋಕಿ ಕ್ವಾರ್ಟ್ಸ್ ನಿಮ್ಗೆ ಹೆಲ್ಪ್ ಮಾಡುತ್ತೆ. ಸೊ ಈ ಒಂದು ಬ್ರೇಸ್ಲೆಟ್ ಅನ್ನ ನೀವು ಯೂಸ್ ಮಾಡ್ಬೋದು. ಇದು ಇನ್ನೊಂದು ರೆಮಿಡಿ ನಿಮ್ಗೆ ಪೈಲ್ ನಂಬರ್ 1 ಅವ್ರಿಗೆ. ಓಕೆ, ಅಂಡ್ ಕೊನೆಯದಾಗಿ ನಮ್ಮ ಏಂಜಲ್ಸ್ ಕಡೆಯಿಂದ, ಆರ್ಕ್ ಏಂಜಲ್ಸ್ ಮೈಕಲ್ಸ್ ಕಡೆಯಿಂದ ಏನ್ ಮೆಸೇಜಸ್ ಇದೆ ಅಂತ ಹೇಳ್ಬಿಟ್ಟು ನೋಡ್ತಾ ಹೋಗೋಣ. ಓಕೆ, ಅಂಡ್ ಕೆಲವೊಂದು ಇಲ್ಲಿ ಸ್ಟೂಡೆಂಟ್ ಆಗಿ ನೋಡ್ತಾ ಇರ್ಬೋದು, ಅಂದ್ರೆ ಏನಾದ್ರೂ ಒಂದು ಕಲಿತೀನಿ ಮಾಡ್ತೀನಿ ಅಂತ ಅಂದಾಗ ಖಂಡಿತವಾಗ್ಲೂ ಆ ಒಂದು ವಿಚಾರದಲ್ಲಿ ಈ ಒಂದು ಪೈಲ್ ನಂಬರ್ 1 ಅವ್ರಿಗೆ ತುಂಬಾನೇ ಪಾಸಿಟಿವ್ ಆಗಿ ನನ್ಗೆ ಇಲ್ಲಿ ಎನರ್ಜಿ ಕಾಣಿಸ್ತಾ ಇದೆ. ನಿಮ್ಮ ಒಂದು ಓದಿನ ವಿಚಾರದಲ್ಲಿ, ಎಜುಕೇಶನ್ ಅಲ್ಲಿ ನೀವು ಯಾವುದೇ ಒಂದು ವಿಚಾರದಲ್ಲಿ ಅದನ್ನ ಕಲಿಬೇಕು, ಅದನ್ನ ಕಲಿತು ಮುಂದುವರ್ಸ್ಕೊಂಡು ಹೋಗ್ಬೇಕು ಅಂತಂದ್ರೆ ಖಂಡಿತವಾಗ್ಲೂ ಅದನ್ನ ನೀವು ಮಾಡಬಹುದು. ಓಕೆ, ಥ್ಯಾಂಕ್ ಯು. ಅದು ಯಾವುದೇ ವಿಚಾರ ಆದ್ರೂ ಪರವಾಗಿಲ್ಲ, ನಾನು ಸ್ಪಿರಿಚುವಾಲಿಟಿಯಲ್ಲಿ ಹೋಗ್ತೀನಿ ಅಂತ ಅದು ಟ್ಯಾರೋ ರೀಡಿಂಗ್ ಕಲಿತೀನಿ, ಆಸ್ಟ್ರಾಲಜಿ ಕಲಿತೀನಿ, ಅಥವಾ ಸೌಂಡ್ ಹೀಲಿಂಗ್ ಗಳನ್ನ ಕಲಿತೀನಿ, ಅಥವಾ ಕ್ರಿಸ್ಟಲ್ ಹೀಲಿಂಗ್ ಕಲಿತೀನಿ, ರೇಖಿ ಕಲಿತೀನಿ, ಈ ತರದ್ದು ಎಲ್ಲ ವಿಚಾರಗಳು ನಿಮ್ಮಲ್ಲಿ ಏನಾದ್ರೂ ಇದಿದೆ ಆದ್ರೆ ಖಂಡಿತವಾಗ್ಲೂ ಅದು ಹೆಲ್ಪ್ ಆಗುತ್ತೆ ನಿಮ್ಮ ಒಂದು ಮುಂದಿನ ಲೈಫ್ ಅಲ್ಲಿ. ಸೊ ಕೊನೆಯದಾಗಿ ಆರ್ಕ್ ಏಂಜಲ್ ಮೈಕಲ್ ಇಂದ ಸದ್ಯದ ಪರಿಸ್ಥಿತಿಗೆ ಏನ್ ಮೆಸೇಜಸ್ ಇದೆ ಅಂತ ನೋಡ್ತಾ ಹೋಗೋಣ. ಥ್ಯಾಂಕ್ ಯು ಆರ್ಕ್. Archangel Michaels, let nature soothe you, serve the nature kingdom. Okay, ಆರ್ಕೇಂಜಲ್ ಇಂದ ಬಂದಿರುವಂತಹ ಒಂದು ಮೆಸೇಜಸ್. ಓಕೆ, ಅನದರ್ ಕಾರ್ಡ್, ಕನೆಕ್ಟ್ ವಿತ್ ದ ಯೂನಿಕಾರ್ನ್ಸ್, ರಿಸೀವ್ ದ ವೈಟ್ ಅಸೆನ್ಷನ್ ಫ್ಲೇಮ್ ಅಂತ ಬಂದಿರುವಂಥದ್ದು. ಓಕೆ, ಥ್ಯಾಂಕ್ ಯು ಆರ್ಕೇಂಜಲ್ಸ್. ಆರ್ಕೇಂಜಲ್ ಚಾಮ್ಯುಯಲ್ ಇಂದ ಓಪನ್ ಯುವರ್ ಹಾರ್ಟ್ ಟು ಗಿವ್ ಅಂಡ್ ರಿಸೀವ್ ಲವ್, ಯುವರ್ ಎಸೆನ್ಸ್ ಈಸ್ ಲವ್ ಅಂತ ಬಂದಿರುವಂಥದ್ದು. ಓಕೆ, ಕೊನೆಯದಾಗಿ ಒಂದು ಆರ್ಕೇಂಜಲ್ ಮೈಕಲ್ಸ್ ಇಂದ ಮೆಸೇಜಸ್ ಏನು ಅಂತ ಅಂದ್ರೆ, ರಿಲೇಶನ್ಶಿಪ್ ಅಲ್ಲಿ ನಾನು ಹೇಳ್ದೆ ಸ್ವಲ್ಪ ದಿನ ಮಟ್ಟಿಗೆ ಇದೇ ರೀತಿ ಕಂಟಿನ್ಯೂ ಆಗುತ್ತೆ, ಅಂದ್ರೆ ಜಗಳ ಆಗುವಂಥದ್ದು, ಮನಸ್ತಾಪ ಬರುವಂಥದ್ದು ಸಹಜ ಇರುತ್ತೆ. 15 to 20 days ಅಂತ ಹೇಳ್ಬೋದು. ಬಟ್ ಆದ್ರೆ ಅದು ಹೀಲ್ ಮಾಡುವಂತಹ ಒಂದು ಶಕ್ತಿನೂ ಕೂಡ ನಿಮ್ಮಲ್ಲಿ ಇದೆ, ಅದು ಹೀಲ್ ಆಗೇ ಆಗುತ್ತೆ, ಅದು ಸರಿ ಹೋಗುತ್ತೆ ಅಂತ ಅನ್ನೋದು. ಅಂಡ್ ನೇಚರ್ಗೆ ಕನೆಕ್ಟ್ ಆಗಿ ಬರೀ ಕಾಲಲ್ಲಿ ಓಡಾಡಕ್ಕೆ ಸ್ಟಾರ್ಟ್ ಮಾಡಿ. ಅಟ್ಲೀಸ್ಟ್ ಒಂದು ದಿನದಲ್ಲಿ 10 ನಿಮಿಷನಾದ್ರೂ ಪಾರ್ಕ್, ಬರೀ ಕಾಲಲ್ಲಿ ಗ್ರಾಸ್ ಅಲ್ಲಿ ಅಂದ್ರೆ ಹುಲ್ಲಿನಲ್ಲಿ ಅಥವಾ ನೆಲದ ಮೇಲೆ ಓಡಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿ. ನಿಮ್ಮ ಒಂದು ಎನರ್ಜೀಸ್ ಬ್ಯಾಲೆನ್ಸ್ ಆಗುವಂಥದ್ದು ಕಾಣಿಸ್ತಾ ಇದೆ. ಅಂಡ್ ಗಿಡಗಳನ್ನ ಬೆಳೆಸ್ಬೇಕು ಅಂತ ಅನ್ಕೊಂಡಿದ್ರೆ, ಅಥವಾ ಯಾರಿಗಾದ್ರೂ ಗಿಫ್ಟ್ ಆಗಿ ಕೊಡ್ಬೇಕು ಅಂತ ಅಂದ್ರೆ, ದಯವಿಟ್ಟು ಗಿಡಗಳನ್ನ ಈ ತರ ಫ್ಲವರ್ ಪಾಟ್ಸ್ ಆಗಿರ್ಬೋದು, ಅಥವಾ ಸಣ್ಣ ಪುಟ್ಟ ಗಿಡಗಳನ್ನ ಆದಷ್ಟು ಗಿಫ್ಟ್ ಮಾಡಿ. ಇಲ್ಲ ನಿಮ್ಗೆನೆ ಆಸೆ ಆಗ್ತಾ ಇದೆ, ತುಂಬಾ ದಿನದಿಂದ ಇತ್ತು ಬಟ್ ಆದ್ರೆ ಅದನ್ನ ನಾನು ಟೈಮ್ ಇಲ್ಲ ಅಂತ ಹೇಳ್ಬಿಟ್ಟು ತಗೊಂಡ್ ಬಂದಿಲ್ಲ ಅಂತ ಹಂಗೇನಾದ್ರೂ ಯೋಚನೆ ಮಾಡ್ತಾ ಇದ್ರೆ, ಖಂಡಿತವಾಗ್ಲೂ ಮನೆಗೆ ಯಾವ್ದಾದ್ರು ಒಂದು ಪ್ಲಾಂಟ್ ಅನ್ನ ನೀವು ತಗೊಂಡ್ ಬಂದು ಬೆಳೆಸ್ಬೋದು. ಸೊ ಅದು ಯಾವ ರೀತಿ ಪ್ಲಾಂಟ್ಸ್ ಬೆಳೀತಾ ಹೋಗುತ್ತೋ ಅದೇ ರೀತಿ ನಿಮ್ಮ ಒಂದು ಡ್ರೀಮ್ಸ್ ಆಗಿರ್ಬೋದು ಫುಲ್ಫಿಲ್ಮೆಂಟ್ ಆಗ್ತಾ ಹೋಗುತ್ತೆ, ಅಂಡ್ ಕಷ್ಟಗಳು ಕಳೀತಾ ಹೋಗುತ್ತೆ ಅಂತ ಅನ್ನೋದು ಆ ಒಂದು ಆರ್ಕೇಂಜಲ್ ಮೈಕಲ್ ಕಡೆಯವರಿಂದ, ಆರ್ಕೇಂಜಲ್ಸ್ ಕಡೆಯಿಂದ ಮೆಸೇಜಸ್ ಆಗಿರುತ್ತೆ. ಥ್ಯಾಂಕ್ ಯು ಸೋ ಮಚ್ ಫೈಲ್ ನಂಬರ್ 1. ವೆಲ್ಕಮ್ ಪೈಲ್ ನಂಬರ್ 2. ಸೊ ಟರ್ಕಾಯ್ಸ್ ಅನ್ನ ನೀವು ಸೆಲೆಕ್ಟ್ ಮಾಡಿದ್ದೀರಾ.
ಓಕೆ, ಸೊ ಟರ್ಕಾಯ್ಸ್ ಅನ್ನ ಸೆಲೆಕ್ಟ್ ಮಾಡಿದ್ದೀರಾ. ಸೊ ಇಲ್ಲಿ ನಿಮ್ಗೆ ಆರ್ಕ್ ಏಂಜಲ್ಸ್ ಕಡೆಯಿಂದ ಅಥವಾ ಏಂಜಲ್ಸ್ ಕಡೆಯಿಂದ ಸದ್ಯದ ಪರಿಸ್ಥಿತಿಗೆ ಏನೆಲ್ಲ ಮೆಸೇಜಸ್ ಇದೆ ಅಂತ ಹೇಳ್ಬಿಟ್ಟು ನೋಡ್ತಾ ಹೋಗೋಣ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಗ್ರೇಟ್ ಸ್ಪಿರಿಟ್ಸ್. ಥ್ಯಾಂಕ್ ಯು. ಇಲ್ಲಿ ನನ್ಗೆ ಎನರ್ಜಿ ಕನೆಕ್ಟ್ ಆಗ್ತಾ ಇರೋದು, ನೀವು ಟರ್ಕಾಯ್ಸ್ ಅನ್ನ ಸೆಲೆಕ್ಟ್ ಮಾಡಿದೀರಾ ಅಂತ ಅಂದ್ರೆ ಎಲ್ಲೋ ಒಂದ್ ಕಡೆ ಯಾವುದೋ ಒಂದು ವಿಷಯವನ್ನ ನೀವು ಹೇಳ್ಬೇಕು ಅಂತ ಅನ್ಕೊಂತಾ ಇದ್ದೀರಾ. ಬಟ್ ಆದ್ರೆ ಆ ಒಂದು ಪರ್ಸನ್ ಮುಂದೆ ಆ ಒಂದು ಸಿಚುವೇಶನ್ ಅನ್ನ ನಿಮ್ಗೆ ಹೆದರ್ಸ್ಲಿಕ್ಕೆ ಆಗ್ತಾ ಇಲ್ಲ ಅಂತನಾದ್ರೂ ಆಗಿರಬಹುದು. ಇಲ್ಲ ಅಂತ ಅಂದ್ರೆ ನನ್ಗೆ ಬಿಸ್ನೆಸ್ ಅಲ್ಲಿ ಚೆನ್ನಾಗಿ ಗ್ರೋತ್ ಆಗ್ಬೇಕು, ನಾನು ಸ್ಪಿರಿಚುವಾಲಿಟಿಯಲ್ಲಿ ಚೆನ್ನಾಗಿ ಗ್ರೋತ್ ಆಗ್ಬೇಕು, ನನ್ನ ಒಂದು ಹಣಕಾಸಿನ ವಿಚಾರದಲ್ಲಿ ನನಗೆ ಇನ್ನೂ ಇವಾಗ ಸ್ವಲ್ಪ ಸದ್ಯಕ್ಕಿದೆ, ಬಟ್ ಆದ್ರೆ ಇನ್ನೂ ಚೆನ್ನಾಗಿ ನಾನು ಹಣವನ್ನ ಗಳಿಸ್ಬೇಕು ಅಥವಾ ಸಂಪಾದನೆ ಮಾಡ್ಬೇಕು ಅಂತ ಅನ್ನೋದು ನಿಮ್ಮ ಒಂದು ವಿಷ್ ಆಗಿರ್ಬೋದು. ಸೊ ಹಾಗಾಗಿ ಈ ಒಂದು ಟರ್ಕೈಸ್ ನಿಮ್ಗೆ ಅಟ್ರಾಕ್ಷನ್ ಆಗಿರ್ಬೋದು. ಈ ಒಂದು ಪೈಲ್ ನಂಬರ್ 2 ಮತ್ತೇನ್ ಮೆಸೇಜಸ್ ಇದೆ ಅಂತ ಹೇಳ್ಬಿಟ್ಟು ನೋಡ್ತಾ ಹೋಗೋಣ. ಓಕೆ, ಅಂಡ್ ಇಲ್ಲಿ ಥೈರಾಯ್ಡ್ ಇಶ್ಯೂಸ್ ಕೂಡ, ಕೆಲವೊಬ್ಬರಿಗೆ ಥೈರಾಯ್ಡ್ ಇಶ್ಯೂಸ್ ಇಂದ ಸಮಸ್ಯೆಗೆ ಒಳಗಾಗಿದ್ದೀರಾ. ಸೊ ಇಲ್ಲಿ ನಿಮ್ಮ ವಿಚಾರ ಹೆಲ್ತ್ ಬಗ್ಗೆ ಜಾಸ್ತಿ ಕಾನ್ಸಂಟ್ರೇಷನ್ ಮಾಡ್ತಾನೂ ಇರ್ಬೋದು. ಹೆಲ್ತ್ ಚೆನ್ನಾಗಿರ್ಬೇಕು, ಅಥವಾ ಥೈರಾಯ್ಡ್ ಇಂದ ಏನಾದ್ರೂ ಸಮಸ್ಯೆಯಿಂದ ಬಳಲ್ತಾ ಇರ್ಬೋದು. ಅದ್ರ ಕಡೆ ಗಮನ ಹೆಂಗ್ ಕೊಡೋದು, ಅದನ್ನ ಹೆಂಗ್ ಸರಿ ಮಾಡೋದು ಅಂತ ಅನ್ನೋದು ನಿಮ್ಮ ವಿಚಾರ ಆಗಿರ್ಬೋದು. ಓಕೆ, ನೋಡೋಣ ಮತ್ತೆ ಏನ್ ಮೆಸೇಜಸ್ ಇದೆ ಅಂತ ಅನ್ನೋದು. ಫೈಲ್ ನಂಬರ್ 2 ಸೆಲ್ಫ್ ಡಿಸಿಪ್ಲಿನ್. ಥ್ಯಾಂಕ್ ಯು. ಕಂಪ್ಯಾಷನ್ 99 ಇಂದ ಕಂಪ್ಯಾಷನ್ ಅಂಡ್ ಎಫರ್ಟ್. ಓಕೆ, ನಾನು ಹೇಳ್ದೆ ಹೆಲ್ತ್ ಬಗ್ಗೆ ಕಾಳಜಿ ವಹಿಸ್ತಾ ಇರ್ಬೋದು ಅಂತ. ಸೊ ಫಸ್ಟ್ ಮೆಸೇಜ್ ಬಂದಿರುವಂತದ್ದು ಸೆಲ್ಫ್ ಡಿಸಿಪ್ಲಿನ್ ಅಂತ, ಸೆಲ್ಫ್ ಕೇರ್ ಅಂತ. ಸೊ ಇಲ್ಲಿ ಎಕ್ಸಸೈಸ್ ಮಾಡ್ಬೇಕು ಅಂತ ಅನ್ಕೊಂಡಿದೀನಿ, ಯೋಗ ಮಾಡ್ಬೇಕು ಅನ್ಕೊಂಡಿದೀನಿ, ಅಥವಾ ವಾಕಿಂಗ್ ಹೋಗ್ಬೇಕು ಅನ್ಕೊಂಡಿದೀನಿ, ಜಾಗಿಂಗ್ ಹೋಗ್ಬೇಕು ಅನ್ಕೊಂಡಿದೀನಿ, ಬಟ್ ಆದ್ರೆ ಯಾವ್ದು ಕೂಡ ಆಗ್ತಾ ಇಲ್ಲ. ಹಾಗೇನಾದ್ರೂ ಇತ್ತು ಅಂತ ಅಂದ್ರೆ ಈ ಒಂದು ರೀಡಿಂಗ್ ಆಗಿದ್ಮೇಲಾದ್ರೂ ಅಟ್ಲೀಸ್ಟ್ 5 ಮಿನಿಟ್ಸ್ ಅದು ನಿಮ್ಮ ಒಂದು ಸೆಲ್ಫ್ ಕೇರ್ ಬಗ್ಗೆ ಒಂದು ಗಮನವನ್ನ ಕೊಡಿ. ಸೊ ಅದು ನಿಮ್ಮನ್ನ ಅಪ್ಲಿಫ್ಟ್ಮೆಂಟ್ ಮಾಡ್ತಾ ಹೋಗುತ್ತೆ ಒಂದು. ಅಂಡ್ ಎಫರ್ಟ್ಸ್ ಹಾಕುವಂಥದ್ದು ಮುಂದಿನ ದಿನಗಳಲ್ಲಿ, ಇವಾಗ ಹಾಕ್ತಾ ಇದೀವಿ ಆದ್ರೂ ಕೂಡ ಆಗ್ತಾ ಇಲ್ಲ ಕೆಲಸ ಅಂತ ಹಂಗೇನಾದ್ರೂ ಇತ್ತು ಅಂತ ಅಂದ್ರೆ ತುಂಬಾನೇ ಎಫರ್ಟ್ ಆಗ್ತಾ ಇದೀವಿ. ಯಾಕಂದ್ರೆ ಎಫರ್ಟ್ ಕಾರ್ಡ್ ಯಾವಾಗ್ಲೂ ಕೂಡ ಇನ್ನೂ ಕೂಡ ಸ್ವಲ್ಪ ಎಫರ್ಟ್ ಹಾಕುವಂತಹ ಒಂದು ತೋರಿಸುತ್ತೆ, ಇನ್ನು ಸ್ವಲ್ಪ ಎಫರ್ಟ್ ಹಾಕ್ಬೇಕು ಅಂತಾನೆ ತೋರಿಸುತ್ತೆ. ಬಟ್ ಆದ್ರೆ ನಿಮ್ಮ ಒಂದು ನೀವು ಹೇಳ್ತಾ ಇರ್ಬೋದು ನಾವು ಆಲ್ರೆಡಿ ಎಫರ್ಟ್ ಹಾಕ್ತಾ ಇದೀವಿ ಅಂತ. ಸೊ ಅದಕ್ಕೆ ನನ್ನ ಒಂದು ಸಜೆಷನ್ ಏನು ಅಂತ ಅಂದ್ರೆ ಗುರು ಗ್ರಹವನ್ನ ನೀವು ಗುರುವಿನ ಟೆಂಪಲ್ಗೆ ಹೋಗೋದು, ಸಾಯಿಬಾಬಾ ಸಚ್ಚರಿತೆಗಳನ್ನ ಓದೋದು, ರಾಘವೇಂದ್ರ ಸ್ವಾಮಿ ಪೂಜೆ ಆರಾಧನೆಗಳನ್ನ ಮಾಡೋದು. ಆಲ್ರೆಡಿ ಮಾಡ್ತಾ ಇರ್ತೀರಾ ಅಂತ ಅನ್ಸುತ್ತೆ. ಸೊ ಮಾಡ್ತಾ ಇದ್ರೆ ಅದನ್ನ ಕಂಟಿನ್ಯೂ ಮಾಡಿ. ಅಂಡ್ ಯಾರೆಲ್ಲ ಮಾಡ್ತಾ ಇಲ್ಲ ಖಂಡಿತವಾಗ್ಲೂ ಆ ಒಂದು ಪೂಜೆಗಳನ್ನ, ಟೆಂಪಲ್ಗೆ ಹೋಗೋದನ್ನ ರೂಢಿಸ್ಕೊಳ್ಳಿ. ಸೊ ಅದು ನಿಮ್ಮ ಒಂದು ಎಫರ್ಟ್, ಏನು ಕಷ್ಟಪಡ್ತಾ ಇದ್ದೀನಿ ಅಂತ ಏನ್ ಹೇಳ್ತಾ ಇದ್ದೀರಲ್ಲ, ಅದು ಕಂಪ್ಲೀಟ್ ಆಗಿ ಕಡಿಮೆ ಆಗ್ತಾ ಹೋಗುತ್ತೆ ದಿನೇ ದಿನೇ. ಓಕೆ, ಅಂಡ್ ಫೈಲ್ ನಂಬರ್ 2 ಏನ್ ಮೆಸೇಜಸ್ ಇದೆ ಅಂತ ನೋಡ್ತಾ ಹೋಗೋಣ. ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಸೊ ದಟ್ ನಾನು ಹಾಕುವಂತಹ ಎಲ್ಲ ವಿಡಿಯೋಸ್ಗಳು ನಿಮ್ಮ ಒಂದು ಹೋಮ್ ಪೇಜ್ ಅಲ್ಲಿ ಬರ್ತಾ ಹೋಗುತ್ತೆ. ಅಂಡ್ ರಿಟರ್ನಿಂಗ್ ಸಬ್ಸ್ಕ್ರೈಬರ್ಸ್ ಇದ್ದೀರಾ, ಅವ್ರಿಗೆಲ್ಲರಿಗೂ ಕೂಡ ತುಂಬಾನೇ ಧನ್ಯವಾದಗಳು. ಓಕೆ, ಥ್ಯಾಂಕ್ ಯು ಸೋ ಮಚ್. ಓಕೆ, ಸ್ಟಾರ್ ಅಂತ ಬಂದಿರುವಂತದ್ದು ಅಂಡ್ ದ ಸ್ಟ್ರೆಂತ್ ಕಾರ್ಡ್ ಯಾವಾಗ್ಲೂ ಕೂಡ ಸ್ವಲ್ಪ ಎಫರ್ಟ್ ಅನ್ನ ತೋರಿಸುತ್ತೆ. ಅಂದ್ರೆ ಕಷ್ಟಪಡುವಂಥದ್ದು. ನೀವು ಇವಾಗ ಕಷ್ಟಪಟ್ರೆ ಮುಂದಿನ ದಿನಗಳಲ್ಲಿ ನಿಮ್ಗೆ ಫಲ ಸಿಗುವಂಥದ್ದು. ಸೊ ಎಫರ್ಟ್ ಆಲ್ರೆಡಿ ಬಂದಿರುವಂಥದ್ದು, ಅಗೇನ್ ಸ್ಟ್ರೆಂತ್ ಕಾರ್ಡ್ ಬಂದಿರುವಂಥದ್ದು. ಸೊ ಇಲ್ಲಿ ನೀವೇನೇ ಕೆಲಸ ಮಾಡ್ತಾ ಇದ್ರು ಕೂಡ ಅದಕ್ಕೆ ಒಂದು ದೇವ್ರ ಕಡೆಯಿಂದ, ನೀವು ನಂಬಿರುವಂತಹ ದೇವರಾಗಿರ್ಬೋದು ಅಥವಾ ಏಂಜಲ್ಸ್ ಮೆಸೇಜಸ್ ಅಂತ ಇರೋದ್ರಿಂದ ಏಂಜಲ್ಸ್ ಕಡೆಯಿಂದ ಫುಲ್ ಬ್ಲೆಸ್ಸಿಂಗ್ಸ್ ಇದೆ. ಧೈರ್ಯವಾಗಿ ಮಾಡಿ, ಯಾವುದೇ ತರದಾದಂತಹ ಹಿಂಜರಿಕೆ ಬೇಡ. ನಿಮ್ಮ ಒಂದು ಕೆಲಸದಲ್ಲಾಗಿರ್ಬೋದು ಅಥವಾ ನಿಮ್ಮ ರಿಲೇಶನ್ಶಿಪ್ ಅಲ್ಲಿ ಹೀಲ್ ಮಾಡ್ಕೊಂತೀನಿ ಅಂತನಾದ್ರೂ ಆಗಿರ್ಬೋದು, ಅಥವಾ ನಾನು ಏನಾದ್ರೂ ಓದ್ತೀನಿ ಮಾಡ್ತೀನಿ ಆ ತರದಲ್ಲಿ ಏನೇ ಇದ್ರೂ ಕೂಡ ಸ್ವಲ್ಪ ದಿನದ ಮಟ್ಟಿಗೆ ಕಷ್ಟ ಅಂತೂ ಇದ್ದೇ ಇರುತ್ತೆ ಫೈಲ್ ನಂಬರ್ 2 ಅವ್ರಿಗೆ. ಓಕೆ, ಅಂಡ್ ಸ್ವಲ್ಪ ದಿನದ ಮಟ್ಟಿಗೆ ಇರುತ್ತೆ, ಆಮೇಲೆ ಅದು ರಿಸಾಲ್ವ್ ಆಗ್ತಾ ಹೋಗುತ್ತೆ. ಸೊ ಮೆಸೇಜಸ್ ಏನಿದೆ ಅಂತ ನೋಡೋಣ. ಇನ್ನೊಂದು ಇಲ್ಲಿ ಏನು ಅಂತ ಅಂದ್ರೆ
ಸೊ ಶನಿಯ ಒಂದು ಎನರ್ಜಿಸ್ ಇಲ್ಲಿ ಜಾಸ್ತಿ ಬಂದಿದೆ. ಕಾರ್ಡಲ್ಲಿ ನೋಡಬೇಕು ಅಂತ ಅಂದಾಗ ಸ್ಟ್ರೆಂತ್ ಕಾರ್ಡು ಕೂಡ 8 ನಂಬರ್ಸ್ ಅಂಡ್ ದಿ ಸ್ಟಾರ್ ಕೂಡ 8 ನಂಬರ್ಸ್, 8 ನಂಬರ್ ಇಂದ ಬಂದಿರೋ 17 ಇಂದ 8 ನಂಬರ್. ಸೊ ಇಲ್ಲಿ ಶನಿಯ ಒಂದು ಕೆಲಸ ಏನು ಅಂತ ಅಂದ್ರೆ ನಿಮ್ಮ ಒಂದು ಕರ್ಮವನ್ನ ಕಳೆಯೋದು ಒಂದು ಕಡೆ ಕಾನ್ಸೆಪ್ಟ್ ಅಲ್ಲಿ ಹೇಳೋದಾದ್ರೆ. ಅಂಡ್ ನೀನು ಕಷ್ಟಪಡು, ನಾನು ನಿನಗೆ ಸುಖ ಕೊಡ್ತೀನಿ ಮುಂದಿನ ದಿನಗಳಲ್ಲಿ ಅಂತನಾದ್ರೂ ಆಗಿರ್ಬೋದು. ಇಲ್ಲ ಅಂತ ಅಂದ್ರೆ ಇನ್ನೊಂದು ಅಂತಂದ್ರೆ ನಿಮ್ಮ ಸರೌಂಡಿಂಗ್ಸ್ ಅಲ್ಲಿ ಏನೇನ್ ನಡೀತಾ ಇದೆ, ಯಾರು ಒಳ್ಳೆಯವರು ಯಾರು ಕೆಟ್ಟವರು, ಈ ಒಂದು ಸಿಚುವೇಶನ್ ಅನ್ನ ಹೇಗೆ ಹ್ಯಾಂಡಲ್ ಮಾಡಬೇಕು ಅಂತ ಅನ್ನೋದು ಶನಿ ನಿಮ್ಗೆ ಒಂಥರ ಟೀಚರ್ ಆಗಿ ಬಂದಿರುವಂತದ್ದು ನಿಮ್ ಲೈಫಲ್ಲಿ. ಹಾಗಾಗಿ ಸ್ವಲ್ಪ ಸ್ಟ್ರಗ್ಲಿಂಗ್ ಅನ್ಸುತ್ತೆ, ಸ್ವಲ್ಪ ಇನ್ನೂ ಎಫರ್ಟ್ ಹಾಕಿಸ್ತಾನೆ ಶನಿದೇವರು. ಓಕೆ, ಅಂಡ್ ಅದೆಲ್ಲ ಒಳ್ಳೇದಕ್ಕೇನೆ. ನಿಮ್ಮ ಒಂದು ಮುಂದಿನ ದಿನಗಳಲ್ಲಿ ಒಳ್ಳೆಯ ಒಂದು ದಿನಗಳು ಖಂಡಿತವಾಗ್ಲೂ ಇದೆ. ಬಟ್ ಆದ್ರೆ ಇವಾಗ ನೀವು ಸದ್ಯಕ್ಕೆ ಕಷ್ಟ ಪಡ್ಲೇಬೇಕು. ಓಕೆ, ಅಂಡ್ ಸೇಜಸ್ 9 ಆಫ್ ಸಾರ್ಟ್ಸ್ ಅಂಡ್ 3 ಆಫ್ ಸಾರ್ಟ್ಸ್. ಸಾರ್ಟ್ಸ್ ಬಂದಿರೋದ್ರಿಂದ ಇಲ್ಲಿ ಆಕ್ಷನ್ ಅನ್ನ ತಗೋಬೇಕು. ಡ್ರೀಮ್ಸ್ ಏನಾದ್ರೂ ಇತ್ತು ಅಂತಂದ್ರೆ ನಾನು ಇದೇ ವಿಚಾರದಲ್ಲಿ ನಾನು ಸಾಧನೆ ಮಾಡಬೇಕು ಅಂತ ಏನಾದ್ರೂ ಇತ್ತು ಅಂತ ಅಂದ್ರೆ ಅದ್ರದ್ದು ಕನ್ಸ್ ಕಂಡಿದ್ದೀರಾ, ಕೆಲವೊಂದು ವಿಚಾರಗಳನ್ನ ಕಲ್ತಿದ್ದೀರಾ. ಓಕೆ, ಬಟ್ ಆದ್ರೆ ಹಿಂಜರಿಕೆ ಕೆಲಸವನ್ನ ಮಾಡ್ಲಿಕ್ಕೆ ಅಥವಾ ಲೇಸಿನೆಸ್ ಅಂತ ಅನ್ಬೋದು, ಮಾಡ್ಲಿಕ್ಕೆ ಇಷ್ಟನೇ ಇರೋದಿಲ್ಲ. ಆ ತರದ್ದು ಎನರ್ಜೀಸ್ ಕೂಡ ಇಲ್ಲಿ ಕನೆಕ್ಟ್ ಆಗ್ತಾ ಇದೆ. ಅಂಡ್ ಮೋಸ ಮಾಡುವಂತಹ ಒಂದು ವಾತಾವರಣ ಕೂಡ ನಿಮ್ಮ ಒಂದು ಸದ್ಯದ ಪರಿಸ್ಥಿತಿಯಲ್ಲಿ ಇರ್ಬೋದು. ಯಾರೋ ಬಂದು ಮೋಸ ಮಾಡಿದರೆ, ಅದು ಬಿಸ್ನೆಸ್ ಅಲ್ಲಿ ಆಗಿರ್ಬೋದು ಅಥವಾ ರಿಲೇಶನ್ಶಿಪ್ ಅಲ್ಲಾದ್ರೂ ಆಗಿರ್ಬೋದು, ಅಥವಾ ಅತ್ತೆ ಸರಿ ಇಲ್ಲ, ಸೊಸೆ ಸರಿ ಇಲ್ಲ, ಆ ತರದ್ದು ಎನರ್ಜೀಸ್ ಇಲ್ಲಿ ತುಂಬಾ ಕಾಡ್ತಾ ಇರ್ಬೋದು ನಿಮ್ಗೆ. ಅಂದ್ರೆ ತುಂಬಾನೇ ಒಂದು ಮಲ್ಗಕ್ಕೆ ಆಗ್ತಾ ಇರೋದಿಲ್ಲ, ಸರಿಯಾದ ಒಂದು ಯೋಚನೆಯನ್ನು ಕೂಡ ಮಾಡಕ್ಕಾಗೋದಿಲ್ಲ. ಯಾವಾಗ್ಲೂ ಕೂಡ ನೆಗೆಟಿವ್ ಥಿಂಕಿಂಗ್ಸ್. ನಾನ್ ಚೆನ್ನಾಗಿ ಯೋಚನೆ ಮಾಡ್ತೀನಿ ಅಂತ ಅಂದ್ರೂ ಕೂಡ ಸರೌಂಡಿಂಗ್ಸ್ ಬಿಡೋದಿಲ್ಲ ಅಂತ ಅನ್ನೋದು ಕೂಡ ನಿಮ್ಮ ಒಂದು ಏನು ಒಂದು ವಾದ ಆಗಿರಬಹುದು. ಯಾವುದೋ ಒಂದು ವಿಚಾರಕ್ಕೆ ತುಂಬಾನೇ ತಲೆ ಕೆಡ್ಸ್ಕೊಂಡಿದ್ದೀರಾ, ಯಾವುದನ್ನು ಕೂಡ ತುಂಬಾನೇ ತಲೆ ಕೆಡಿಸ್ಕೊಂಡು ಊಟ ಬಿಟ್ಟು ಮಲ್ಗೋದು, ಸೆಲ್ಫ್ ಡಿಸಿಪ್ಲಿನ್ ಇಲ್ಲದೆ ಇರೋದು, ನಿಮ್ತನವನ್ನ ಉಳಿಸ್ಕೊಳ್ದೆ ಆರಾಮಾಗಿ ಹಂಗೇನೆ ಇರುವಂತದ್ದು, ಲೇಸಿನೆಸ್ ತುಂಬಾನೇ ಜಾಸ್ತಿ ಕಾಣಿಸ್ತಾ ಇದೆ ಪೈಲ್ ನಂಬರ್ 2 ಅಲ್ಲಿ. ಸೊ ಬೆಳಗ್ಗೆ ಎದ್ದು ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದೇಳಕ್ಕೆ ಟ್ರೈ ಮಾಡಿ. ಇಲ್ಲ ಅಂತ ಅಂದ್ರೆ ನೀವು ಇವಾಗ ಏನ್ ಎದ್ದೇಳ್ತಾ ಇದ್ದೀರೋ ಅದಕ್ಕಿಂತ ಹಾಫ್ ಅನ್ ಅವರ್ ಬಿಫೋರ್ ಎದ್ದು ನಿಮ್ಮ ಒಂದು ಎಲ್ಲ ಕೆಲಸಗಳನ್ನ ಆದಷ್ಟು ಬೇಗ ಮಾಡ್ಲಿಕ್ಕೆ ಟ್ರೈ ಮಾಡಿ. ನೆಗೆಟಿವ್ ಏನಾದ್ರೂ ಇತ್ತು ಅಂತಂದ್ರೆ, ತುಂಬಾ ನೆಗೆಟಿವಿಟಿ ಅನಿಸ್ತಾ ಇದೆ ಅಂತಂದ್ರೆ ನೀವು ಕೂಡ ಈ ಒಂದು ಟರ್ಕಾಯ್ಸ್ ಅನ್ನ ನೀವು ಬ್ರೇಸ್ಲೆಟ್ ಅಲ್ಲಿ ಉಪಯೋಗಿಸ್ಬೋದು. ಯಾಕಂದ್ರೆ ನೀವು ಸೆಲೆಕ್ಟ್ ಮಾಡಿರುವಂತಹ ಒಂದು ಬ್ರೇಸ್ಲೆಟ್ ಆಗಿರೋದ್ರಿಂದ ನಿಮ್ಮ ಒಂದು ಬಾಡಿಗೆ ಅಂತ ಅನ್ಬೋದು, ನಿಮ್ಮ ಒಂದು ದೇಹಕ್ಕೆ ಈ ಒಂದು ಎನರ್ಜೀಸ್ ಬೇಕಾಗಿರುತ್ತೆ. ಹಾಗಾಗಿ ಇದನ್ನ ನೀವು ಸೆಲೆಕ್ಟ್ ಮಾಡಿರ್ತೀರ. ಓಕೆ, ಬಿಸ್ನೆಸ್ ಅಲ್ಲಿ ಪಾರ್ಟ್ನರ್ಶಿಪ್ ಅಲ್ಲಿ ಏನಾದ್ರೂ ಆಫರ್ ಬಂದಿದೆ, ಅದರಲ್ಲಿ ಏನ್ ಮಾಡ್ಬೇಕು, ಕನ್ಫ್ಯೂಷನ್ಸ್ ಏನಾದ್ರೂ ಇತ್ತು ಅಂತ ಅಂದ್ರೆ ಖಂಡಿತವಾಗ್ಲೂ ಸ್ವಲ್ಪ ದಿನದ ಮಟ್ಟಿಗೆ ವೇಟ್ ಮಾಡಿ ಆಮೇಲೆ ನಿಮ್ಮ ಒಂದು ಡಿಸಿಷನ್ ಅನ್ನು ತಗೊಳ್ಳಿ. ಯಾರ ಹತ್ರ ಆದ್ರೂ ಸಜೆಷನ್ ಇಂದ ಮುಂದೆ ಹೋಗಿ ಅಂತ ಅನ್ನೋದು ಈ ಒಂದು ಏಂಜಲ್ಸ್ ಕಡೆಯಿಂದ ಬಂದಿರುವಂತದ್ದು. ಎನಿ ಬಿಸ್ನೆಸ್ ಆಗಿರ್ಬೋದು, ಪಾರ್ಟ್ನರ್ಶಿಪ್ ಇಂದಾದ್ರೂ ಆಗಿರ್ಬೋದು, ಅಥವಾ ಮದ್ವೆ ರಿಲೇಶನ್ಶಿಪ್ ಬಂದಿದೆ ಅಂತ ಅಂದ್ರೆ, ಅಥವಾ ಹೊಸ ಫ್ರೆಂಡ್ಸ್ ಏನಾದ್ರೂ ಆಗ್ತಾ ಇದ್ದಾರೆ ಅಂತ ಅಂದಾಗ, ಅಥವಾ ಪಾರ್ಟ್ನರ್ಶಿಪ್ ಅಲ್ಲಿ ಬಿಸ್ನೆಸ್ ಅಲ್ಲಿ ಆಗಿರ್ಬೋದು, ರಿಲೇಶನ್ಶಿಪ್ ಅಲ್ಲಿ ಆಗಿರ್ಬೋದು, ಎನಿ ನ್ಯೂ ಮೆಂಬರ್ಸ್ ಬರ್ತಾ ಇದ್ದಾರೆ ನಿಮ್ ಲೈಫ್ ಅಲ್ಲಿ ಅಂತ ಅಂದ್ರೆ ಸ್ವಲ್ಪ ದಿನ ವೇಟ್ ಮಾಡಿ ಆಮೇಲೆ ಅವ್ರ ಬಗ್ಗೆ ವಿಚಾರಗಳನ್ನ ಮಾಡಿ ಆಮೇಲೆ ನಿಮ್ಮ ಒಂದು ಡಿಸಿಷನ್ ಅನ್ನು ತಗೋಬಹುದು. ಓಕೆ, ಸೊ ಕೊನೆಯದಾಗಿ ಫೈಲ್ ನಂಬರ್ 2 ಅವ್ರಿಗೆ ಆರ್ಕ್ ಏಂಜಲ್ಸ್ ಕಡೆಯಿಂದ ಏನ್ ಮೆಸೇಜಸ್ ಇದೆ ನೋಡೋಣ. ಥ್ಯಾಂಕ್ ಯು ಗ್ರೇಟ್ ಸ್ಪಿರಿಟ್ಸ್. ಆರ್ಕ್ ಏಂಜಲ್ ಮೈಕಲ್ ಅವರೇ ಬಂದಿದ್ದಾರೆ. ಸೂಪರ್. ಸ್ಟ್ಯಾಂಡ್ ಇನ್ ಯುವರ್ ಪವರ್, ಬಿ ಟ್ರೂ ಟು ಯುವರ್ ಸೆಲ್ಫ್. ಓಕೆ, ಥ್ಯಾಂಕ್ ಯು.
Archangel Raphael, see with the enlightened eyes open to abundance. Okay. Archangel Mallory, remember who you are. Take action when you are ready ಅಂತ ಹೇಳಿ ಬಂದಿದೆ. ಸೊ ಇಲ್ಲಿ ಎನರ್ಜೀಸು ತುಂಬಾನೇ ಡಿಸ್ಟರ್ಬ್ ಆಗಿರೋ ಒಂದು ವಿಚಾರ ಆಗಿರ್ಬೋದು. ನಿಮ್ಮ ಒಂದು ಸಿಚುವೇಶನ್ ಇಲ್ಲಿ ಎಷ್ಟೇ ಕಷ್ಟ ಆಗಿದ್ರೂ ಕೂಡ ಮುಂದಿನ ಒಂದು ದಿನಗಳಲ್ಲಿ ಆರ್ಕೇಂಜಲ್ ಮೈಕಲ್ ಕಡೆಯಿಂದ ಖಂಡಿತವಾಗ್ಲೂ ನಿಮ್ಗೆ ಹೆಲ್ಪ್ ಅಂತೂ ಸಿಕ್ಕೇ ಸಿಗುತ್ತೆ. ಒಂದು ಏನ್ ಮಾಡ್ಬೋದು ಅಂತ ಅಂದ್ರೆ ಸಿಂಪಲ್ ಆಗಿ ನಿಮ್ಗೆ ಕಷ್ಟ ಅಂತ ಇವಾಗ ಎನಿ ಸಿಚುವೇಶನ್ ನೀವು ಅನುಭವಿಸ್ತಾ ಇದ್ದೀರಾ. ನಂದು ಕೋರ್ಟ್ ಕೇಸ್ ಅಲ್ಲಿ ಇದೆ, ನಂದು ರಿಲೇಶನ್ಶಿಪ್ ಚೆನ್ನಾಗಿಲ್ಲ, ನಂದು ಹೆಲ್ತ್ ಚೆನ್ನಾಗಿಲ್ಲ, ನನ್ಗೆ ಕೆಲಸ ಚೆನ್ನಾಗಿ ಸಿಗ್ಬೇಕು, ನನ್ಗೆ ಪ್ರಮೋಷನ್ ಚೆನ್ನಾಗ್ ಆಗ್ಬೇಕು, ಅಥವಾ ನಾನೇ ಲೇಸಿನೆಸ್ ಆಗ್ಬಿಟ್ಟಿದೀನಿ ಅಂತ ಅಂದಾಗ ವಿಚಾರಗಳು ಏನೇ ಆಗಿರ್ಬೋದು, ಎನಿ ನೆಗೆಟಿವ್ ಸಿಚುವೇಶನ್ ಅಲ್ಲಿ ನೀವು ಆರ್ಕೇಂಜಲ್ ಮೈಕಲ್ ಅವರನ್ನ ನೀವು ಕಾಲ್ ಮಾಡ್ಬೋದು. ಯಾವ ರೀತಿ ಅಂತ ಅಂದ್ರೆ ಜಸ್ಟ್ ನಿಮ್ಗೇನೋ ಒಂದು ಕಷ್ಟ ಅನ್ಸಿದೆ ಇವಾಗ ಸದ್ಯದ ಪರಿಸ್ಥಿತಿಗೆ, ಸೊ ಜಸ್ಟ್ ಅವ್ರನ್ನ ಆರ್ಕೇಂಜಲ್ ಮೈಕಲ್ ಥ್ಯಾಂಕ್ ಯು ಅಂತನಾದ್ರೂ ಹೇಳ್ಬೋದು, ಇಲ್ಲ ಆರ್ಕೇಂಜಲ್ ಪ್ಲೀಸ್ ಹೆಲ್ಪ್ ಮಾಡಿ ಅಂತನಾದ್ರೂ ಹೇಳ್ಬೋದು. ಈ ರೀತಿ ಆದ್ರೂ ನೀವು ಪ್ರೇಯರ್ ಮಾಡ್ಬೋದು. ಇಲ್ಲ ಅಂತ ಅಂದ್ರೆ ಎಕ್ಸಾಂಪಲ್ ಇವಾಗ ಜಾಬ್ ಸಿಗ್ತಾ ಇಲ್ಲ, ನನಗೆ ತುಂಬಾ ದಿನದಿಂದ ಟ್ರೈ ಮಾಡ್ತಾ ಇದ್ದೀನಿ, ಜಾಬ್ ಸಿಗ್ತಾ ಇಲ್ಲ ಅಂತ ಅಂದಾಗ ಸೊ ಆಗ ಹೇಗೆ ಪ್ರೇಯರ್ ಮಾಡಬೇಕು ಅಂತಂದ್ರೆ, ನನಗೆ ಜಾಬ್ ಆಲ್ರೆಡಿ ಸಿಕ್ಕಿದೆ, ನಾನು ಸಂತೋಷವಾಗಿದ್ದೀನಿ, ಅದಕ್ಕಾಗಿ ಆರ್ಕೇಂಜಲ್ ಮೈಕಲ್ ಧನ್ಯವಾದಗಳು. ಈ ರೀತಿ ಆದ್ರೂ ಪಾಸಿಟಿವ್ ಆಗಿ ನೀವು ಇವರನ್ನ ಕಾಲ್ ಮಾಡಿ ನಿಮ್ಮ ಒಂದು ಹೆಲ್ಪಿಗೆ ತಗೋಬಹುದು. ಅಂಡ್ ಬಿಲೀವ್ ಮಾಡಿ ತುಂಬಾ ಚೆನ್ನಾಗಿ ಆರ್ಕೇಂಜಲ್ ಮೈಕಲ್ ಅವರು ಕನೆಕ್ಟ್ ಆಗ್ತಾರೆ. ನಿಮ್ಮ ಒಂದು ಎನಿ ಸಿಚುವೇಶನ್, ಎನಿ ಬ್ಯಾಡ್ ಸಿಚುವೇಶನ್ ನ ಪಾಸಿಟಿವ್ ಸಿಚುವೇಶನ್ಗೆ ತರುವಂತಹ ಶಕ್ತಿ ಈ ಒಂದು ಆರ್ಕೇಂಜಲ್ ಮೈಕಲ್ ಅವ್ರಿಗೆ ಇದೆ. ಅಂಡ್ ಬಿಲೀವ್ ಮಾಡಿ ಅವ್ರನ್ನ ನಂಬಿಕೆಯಿಂದ ಕರೀರಿ, ಖಂಡಿತವಾಗ್ಲೂ ಬಂದು ನಿಮ್ಗೆ ಹೆಲ್ಪ್ ಮಾಡ್ತಾರೆ. ಅಂಡ್ ಈ ರೀತಿ ಮುಂದಿನ ಒಂದು ದಿನಗಳಲ್ಲಿ ಆರ್ಕೇಂಜಲ್ ರಾಫೆಲ್ ಕಡೆಯಿಂದ ಅಬೆಂಡೆನ್ಸ್ ಅಂತ ಅನ್ನೋದು ಬಂದಿದೆ. ಅಂಡ್ ಕೆಲವೊಬ್ರು ಇಲ್ಲಿ ತುಂಬಾನೇ ಹೆಲ್ತ್ ವಿಚಾರವಾಗಿ ಏನಾದ್ರು ಸಫರ್ ಮಾಡ್ತಾ ಇದ್ರೆ, ಥೈರಾಯ್ಡ್ ಆಗಿರ್ಬೋದು, PCOD ಆಗಿರ್ಬೋದು, ಅಥವಾ ತಲೆನೋವು, ಮೈಗ್ರೇನ್ ಇಶ್ಯೂಸ್, ನನಗೆ ಪೀರಿಯಡ್ ಸರಿ ಆಗ್ತಾ ಇಲ್ಲ, ಮಕ್ಕಳು ಆಗ್ತಾ ಇಲ್ಲ, ಎನಿ ಹೆಲ್ತ್ ಕಂಡೀಷನ್ಸ್ ಏನಾದ್ರೂ ನೀವು ಸಫರ್ ಮಾಡ್ತಾ ಇದ್ರೆ ಅಂತ ಅಂದ್ರೆ ಖಂಡಿತವಾಗ್ಲೂ ಆರ್ಕೇಂಜಲ್ ರಾಫೆಲ್ ಅವರನ್ನ ನೀವು ಕಾಲ್ ಮಾಡ್ಬೋದು. ಓಕೆ, ಸೊ ಇವ್ರು ಬಂದು ನಿಮ್ಗೆ ಖಂಡಿತವಾಗ್ಲೂ ಹೆಲ್ಪ್ ಮಾಡ್ತಾರೆ. ಸೊ ಈ ಒಂದು ಪಿಕ್ ನ ನೀವು ಸ್ಕ್ರೀನ್ ಶಾಟ್ ಆಗಿ ತಗೊಂಡು ನಿಮ್ಮ ಒಂದು ವಾಲ್ಪೇಪರ್ ಅಲ್ಲಿ, ಫೋನ್ ವಾಲ್ಪೇಪರ್ ಅಲ್ಲಾದ್ರೂ ನೀವು ಇಟ್ಕೋಬಹುದು, ಅಥವಾ ಡೈಲಿ ಇವ್ರನ್ನ ನೋಡ್ಬಿಟ್ಟು ಹೆಲ್ಪ್ ಮಾಡಿ ಅಂತ ಹೇಳ್ಬಿಟ್ಟು ಕಾಲ್ ಮಾಡ್ಬೋದು. ಖಂಡಿತವಾಗ್ಲೂ ನಿಮ್ಗೆ ಟ್ರೀಟ್ಮೆಂಟ್ ಸಿಗುತ್ತೆ. ಅದರಿಂದ ನೀವು ಈ ಒಂದು ಎನಿ ಡಿಸೀಸಸ್ ಏನಾದ್ರೂ ಸಫರ್ ಮಾಡ್ತಾ ಇದ್ರೆ ಅದರಿಂದ ನೀವು ಮುಕ್ತಿ ಹೊಂದ್ತೀರಾ. ಓಕೆ, ಅಂಡ್ ಯಾವ ವಿಚಾರವಾಗಿ ನೀವು ಭೂಮಿ ಮೇಲೆ ಬಂದಿದ್ದೀರಾ ಅಂತ ಅನ್ನೋದು, ಯಾವಾಗಾದ್ರೂ ಟೈಮ್ ಸಿಕ್ಕಾಗ ನೀವು ಯಾರು ಅಂತ ಅನ್ನೋ ಒಂದು ಕ್ವಶನ್ಗೆ ರಿಪೀಟೆಡ್ ಆಗಿ ಕೇಳ್ತಾ ಹೋದ್ರೆ ಅಂತ ಅಂದ್ರೆ ನಿಮ್ಮ ಒಂದು ಎಲ್ಲ ಒಂದು ಏನು ಪ್ರಾಬ್ಲಮ್ಸ್ಗೆ ಸೊಲ್ಯೂಷನ್ ಸಿಗೋ ತರ ಕಾಣಿಸ್ತಾ ಇದೆ. ಅಂಡ್ ಆಲ್ ದಿ ಬೆಸ್ಟ್ ನಿಮ್ಮ ಒಂದು ಲೈಫಲ್ಲಿ. ಆರ್ಕೇಂಜಲ್ ಮೈಕಲ್ ಅಂಡ್ ಆರ್ಕೇಂಜಲ್ ರಾಫೆಲ್ ಅವರು ನಿಮ್ಮ ಒಂದು ಎಲ್ಲ ಕಷ್ಟಗಳನ್ನು ಬಗೆಹರಿಸಲಿ. ಓಕೆ, ಥ್ಯಾಂಕ್ ಯು ಸೋ ಮಚ್. ಟ್ರಯಲ್ ನಂಬರ್ 2 ಅಂಡ್ ಮುಂದಿನ ಒಂದು ವಿಡಿಯೋದಲ್ಲಿ ಮತ್ತೊಂದು ರೀಡಿಂಗ್ ತಗೊಂಡ್ ಬರ್ತೀನಿ. ಅಲ್ಲಿ ತನಕ ಧನ್ಯವಾದಗಳು.